ಅಯ್ಯೋ ಯಾಕೋ ಹೊಟ್ಟೆ ನೋಯ್ತೈತಲ್ಲಪ್ಪ. ಏನು ತಿಂದೆ ಅಂತದ್ದ? ನೆನ್ನೆ ದಿವಸ ಹೋಟ್ಲು ತಕ್ಕೋಗಿದ್ದೆ. ಅವು ಯಾವ ಹಳೇವು ಬೋಂಡ ತಿಂತೀಯಾ ಅಂತ ಕೊಟ್ಟರು. ನಾನು ನೋಡಿದೆ, ವಾಸನೆಲ್ಲ ಚೆನ್ನಾಗಿದ್ದಂಗಿದ್ವು, ತಿಂದೆ. ಅವನು ತಿಂದಿದ್ದಕ್ಕೆ ಹಿಂಗಾಯ್ತೋ ಏನಪ್ಪ. ಯಾಕೋ ರಾತ್ರಿಯಿಂದ ಬೇರೆ 2 ಸರಿ ಬೇದಿ ಆದಂಗೆ ಬೇರೆ ಆಯ್ತು. ತಿನ್ಬಾರ್ದಾಗಿತ್ತೋ ಏನೋ. ನಾನು ಅತ್ತ ಪುಕ್ಸಟ್ಟೆ ಕೊಟ್ಟರು ಅಂತ ತಿಂದೆ, ಅದಕ್ಕೆ ಬೇರೆ ಕಿತ್ಕೊಂಡೈತಿ. ಕೊಡೋದು ಕೊಡ್ತಾರೆ, ಬಿಸಿ ಬಿಸಿ ಕೊಡೋಕ್ಕಾಗಲ್ವಿ? ದರಿದ್ರದವು ತಣ್ಣಗಾಗಿ ತಂಗ್ಳವಾದಾಗ ಕೊಡ್ತಾವೆ ಪುಕ್ಸಟ್ಟೆನ. ಚೆನ್ನಾಗಿರವ ಕೊಡಲ್ಲ ಯಾವರು. ಅತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಯ್ಯೋ ಎಲ್ಲಿಗೆ ಹೋಗೋಣ, ಯಾಕನ ಹೊಟ್ಟೆ ನೋಯ್ತೈತಿ, ಅದಕ್ಕೆ ನೀರು ಕಡೆಗೆ ಹೋಗೋಣ ಅಂತಾನ ಹೋಗ್ತಾ ಇದ್ದೀನಿ. ಅದು ಒಂದೊಂದ್ಸಲ ಹೋಗಂಗಾಗುತ್ತೆ, ಒಂದೊಂದ್ಸಲ ಹೋಗಂಗಾಗಲ್ಲ, ಅದಕ್ಕೆ ನಿಂತಿದ್ದೀನಿ. ಅವಸರ ಆದರೆ ಹೋಗೋಣ ಅಂತಾನ. ಅಯ್ಯೋ ನೀನು ಎಲ್ಲಿಗೆ ಹೋಗಿದ್ದೆ? ನಾನು ಕೂಲಿ ಹೋಗಿದ್ದೆ ಕಳೆ ತೆಗಿಯೋಕ್ಕೆ. ಅದಕ್ಕೆ ಇವ್ರಿಗೆ ರಂಗಕ್ಕಯ್ಯರಿಗೆ ಕೂಲಿ ದುಡ್ಡು ಕೊಡ್ಬೇಕಾಯ್ತು, ಇಸ್ಕೊಂಬರೋಣ ಅಂತ ಹೋಗಿದ್ದೆ. ಕೊಟ್ರಾ? ಕೊಟ್ರತ್ತೆ, ಇಸ್ಕೊಂಬಂದೆ. ನೀವು ಹೋಗಿ ಜಲ್ದಿ ಹೋಗಿ ಬರೋಗ್ರಿ. ಸರಿ ಸರಿ ಹೋಗ್ತೀನಿ. ಹೋಗಿ ಜಲ್ದಿ ಅಡುಗೆ ಮಾಡು, ನಾನಿನ್ನ ಉಂಡು ಆ ಕುರಿ ಮರಿಗಳನ್ನ ಬೇರೆ ಹೊಡ್ಕೊಂಡು ಹೋಗ್ಬೇಕು. ಹೋಗಿ ನೀರು ಕಡೆಗೆ ಹೋಗ್ಬರ್ತೀನಿ. ಯಾಕೆ ಅವಸರ ಆದಂಗೆ ಆತು, ಹೋಗ್ಬರ್ತೀನಿ. ಹೋಗು. ಸರಿ ಅತ್ತೆ, ಆಯಿತು. ಸಣ್ಣಿ ಹೋಗಿ ನಾವಿಬ್ರು ಪೂಜೆ ಮಾಡಿಸ್ಕೊಂಡು ಬರೋಣ. ಬೈಗ ಆಗತಕ್ಕನ ಅಲ್ಲೇ ಇದ್ದು ಅಲ್ಲಿ ಇವತ್ತು ಸೇವೆ ಮಾಡ್ತಾರೆ. ಅದಕ್ಕೆ ದೇವರೆಲ್ಲ ಚೆನ್ನಾಗಿರುತ್ತೆ, ನಮ್ಮ ಮನೆ ದೇವ್ರದು. ಸರಿ ಆಯಿತು, ಬಾ ಹೋಗೋಣ ಜಲ್ದಿ. ಇವಾಗ ಬಸ್ ಐತಾ? ನಡ್ಕೊಂಡು ಹೋಗ್ಬೇಕಾ? ಇಲ್ಲೇ ಒಂದು 2-3 ಕಿಲೋಮೀಟರ್ ಆಗುತ್ತೆ. ಯಾವನ ಗಾಡಿ ಪಾಡಿ ಹೋಗ್ತಿರ್ತವೆ. ಇವಾಗ ದೇವ್ರಲ್ವೇ, ಯಾರ್ದಾನ ಗಾಡಿಗೆ ಹೋಗೋಣ. ಬಸ್ ಇಲ್ಲ ಅಲ್ಲಿಗೆ, ಅದು ಒಂಥರ ಕಾಡ್ದಾರಿ, ಅದಕ್ಕೇನೆ. ಹೌದಾ, ಬರೀ ನಡ್ಕೊಂಡು ಹೋಗೋಣ. ನಮ್ಗೆ ಯಾಕೆ ಭಯ? ನೀನಿದ್ದಂಗೆ ನಾನು ಯಾಕೆ ಅದಕ್ಕೆ ಎರಡು ಯಾರಾದರೂ ಹೋಗ್ತಲೇ ಇರ್ತಾರೆ, ನಡ್ಕೊಂಡೆ ಹೋಗೋಣ. ಇದೇನಿದು? ಈ ವಜ್ಜನು ಸಣ್ಣಿನು ಏನಿದು? ಅವರಿಬ್ರು ವೇಷಭೂಷಣನೇ ಬದಲಾಗ್ಬಿಟ್ಟಿದೆ. ಅಯ್ಯೋ 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 ಅಯ್ಯೋ, ಮನಿಹಾಳ ಸಣ್ಣಿ ಯಾವುದೋ ಸರಾಗಿರ ಹಾಕೊಂಡಿರಂಗಿದ್ದಾಳೆ, 2 ಎಳೆದ 3 ಎಳೆದನೋ. ಅಯ್ಯೋ 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 ಅಯ್ಯೋ, ಮದುವೆ ಆಗೊಂದು ಆರೋಗ್ಯನೇ ಆಲೇನೆ ಈಟೊಂದು ಬದಲಾವಣೆನಾ? ಆ ಮುದ್ಕೊಂಡು ನೋಡು, ಅಲ್ಲಿ ಕಿಸ್ಕೊಂಡು ಮಾತಾಡ್ತಿರೋದು ಅವಳ ತಗ ಸಣ್ಣಿ ತೆಗಿ. ಜಲ್ಸುರ್ಕ್ ನನ್ನ ಮಗ, ಹೆಂಗಸರು ಅಂದ್ರೆ ಸಾಯ್ತಾನ ಹಂಗೇನಿ. ಇವಳು ಅಷ್ಟೇನೆ, ಒಡವೆ ಆಸೆಗೆ ಬಿದ್ದು ಆ ಮುದ್ಕನ್ನ ಮದುವೆ ಮಾಡ್ಕೊಂಡು ನೋಡು. ಈಗ ಎಲ್ಲಿ ಕಿಸ್ಕೊಂಡು ಇಬ್ರು ಎಲ್ಗೋ ಹೊಲ್ಟಿರಂಗಿದ್ದಾರೆ, ಬ್ಯಾಗಿಗೆ ತಕೊಂಡು ಎಲ್ಲಿಗೆ ಹೋಗ್ತಾರೋ ಏನೋ. ನನ್ನ ಹೊಟ್ಟೆ ಉರ್ಸಕ್ಕೆ ಈಗಲೇ ಬರ್ಬೇಕಾ ನನ್ನ ಎದುರಿಗೆ? ಇಷ್ಟೊತ್ತನು ಹೊಟ್ಟೆ ನೋತಿತ್ತು, ಈಗ ಇವ್ರಿಬ್ರು ನೋಡಿ ಹೊಟ್ಟೆ ಉರಿನೂ ಶುರು ಆತಲ್ಲಪ್ಪ. ಅಯ್ಯೋ ಥೂ, ಹಾಳಾದರು. ನೋಡೋದು ನೋಡು ನಿಂತ್ಕೊಂಡು. ಏನಂಗೆ ಇವಾಗ 20-25 ವರ್ಷದ್ದು ಮದುವೆ ಹೆಣ್ಣು ಗಂಡು ನಾಚ್ಕೊಂಡಾರಿ, ನಿಂತ್ಕೊಂಡು ಅಲ್ಲಿ ಕಿಸ್ಕೊಂಡು ಮಾತಾಡ್ಕೊಂಡು. ನಡಿ ಸಣ್ಣಿ, ಬೇಗ ಹೋಗೋಣ. ಪೂಜೆ ಟೈಮಿಗೆ ಸರಿಯಾಗಿ ಹೋಗ್ಬಿಡ್ಬೇಕು ನಾವು. ನಡಿ ಜಲ್ದಿ ಹೋಗೋಣ. ಇವಳು ನೋಡು ಮನ್ಯಾಳಿ ಸಣ್ಣಿ, ಅವಜ್ಜಂತಾಗಿ ಎಲ್ಲನ ಹೊಡೆಸ್ಕೊಂಡು ಹಾಕೊಂಡು ಹೊರಟವಳು ಎಲ್ಗನ. ಹೊಟ್ಟೆ ನೋವು, ಹೊಟ್ಟೆ ಉರಿ ಎಲ್ಲ ಶುರುವಾತಲ್ಲಪ್ಪ, ಜಾಸ್ತಿ ಆಗ್ತೈತಿ. ಅಯ್ಯೋ ಏನೇ ಸಾಕಮ್ಮ, ಏನು ಇಲ್ಲಿ ನಿಂತ್ಕೊಂಡು ಹಿಂಗೆ ದುರು ನೋಡ್ತಾ ಇದೆಯಾ ನಮ್ಮನ್ನೇನೆ? ಏನು ಸಮಾಚಾರ? ನಾನ್ಯಾಕೆ ನಿನ್ನ ನೋಡ್ಕೊಂಡು ನಿಂತ್ಕೊಂಬ್ಲಿ? ನಾನು ಎಲ್ಲ ಹೋಗ್ತಿದ್ದೆ ಏನೋ ಒಂದು ಮುಖ್ಯವಾದ ಕೆಲಸದ ಮೇಲೆ. ಏನೋ ಬೆಕ್ಕುಗಳು ಅಡ್ಡ ಬಂದ್ವು 2, ಅದಕ್ಕೇನೆ ಅವು ಹೋಗ್ಲಿ ಆಸೆಗೆ ಅಂತ ಹೇಳಿ ಸುಮ್ಮನೆ ನಿಂತಿದ್ದೆ ಅಷ್ಟೇನೆ. ಬೆಕ್ಕುಗಳ ಅಂದ್ರೆ ಇಲ್ಲೆಲ್ಲಿದಾವೆ ಬೆಕ್ಕು? ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ನಮಗೆ, ನಾವು ಇಲ್ಲೇ ಬರ್ತಾ ಇದೀವಿ. ಏನ್ ನಮ್ಮನ್ನ ನೋಡಿ ಬೆಕ್ಕು ಅಂತ ಇದ್ಯೋ ಹೆಂಗೆ? ನಿಮ್ಮನ್ನ ಯಾಕಂಬ್ಲಿ? ಬೆಕ್ಕುಗಳು ಹೋದ್ವು ಅಡ್ಡನ, ಅದಕ್ಕೇನೆ ಸುಮ್ಮನೆ ನಿಂತ್ಕೊಂಡಿದ್ದು. ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ. ಮೆರಿಬೇಡ ಜಾಸ್ತಿ ದಿನ ನಡೆಯಲ್ಲ. ಮೆರೆದವ್ರು ಯಾರೂ ಉದ್ಧಾರ ಆಗಿರೋದು ಚರಿತ್ರೆಗೆ ಇಲ್ಲ. ನೀನು ಅಷ್ಟೇನೆ, ಈ ಅಜ್ಜನ ಮದುವೆ ಆಗಿದ್ದೀನಿ ಅಂತ ಹೇಳಿ ಜಾಸ್ತಿ ಮೆರಿಯಕ್ಕೆ ಹೋಗ್ಬೇಡ, ಮುಚ್ಕೊಂಡು ಹೋಗು. ನಿನ್ನ ಕೆಲಸ ನೀನು ನೋಡ್ಕೊಂಡು ನಾನು ಸುದ್ದಿ ಯಾಕೆ ನಿನಗೆ? ನಾನೆಲ್ಲಿ ಮೆರಿಯೋಣ? ಅಯ್ಯೋ ನಾವು ಎಲ್ಲ ದೇವಸ್ಥಾನಕ್ಕೆ ಹೊರಟಿದ್ವಿ, ಅದಕ್ಕೆ ಹೋಗ್ತಾ ಇದ್ದೀವಿ. ನಿನಗೇನು ಸಂಕಟ? ಸಂಕಟ ಅಲ್ಲ, ಬಿಟ್ಟು ಸಿಕ್ತು ಅವಜ್ಜಿ ಒಡವೆ ಅಂತ ಹೇಳಿ ಹಾಕೊಂಡು ಊರು ತುಂಬನ ಮೆರವಣಿಗೆ ಹೊರಟಿದ್ಯಲ್ಲ, ನಿನ್ಗೇನು ನಾಚಿಕೆ ಮಾನ ಮರ್ಯಾದೆ ಇಲ್ವೇ? ಏನಜ್ಜ, ಅವಜ್ಜಿ ಸತ್ತಿನೂ 2 ತಿಂಗಳು ಆಗಲಿಲ್ಲ, ಆಲೇನು ಇನ್ನೊಂದು ಮದುವೆ ಮಾಡ್ಕೊಂಡು ಇವಳು ಕರ್ಕೊಂಡು ಏನು ಎಲ್ಲಿಗೆ ಹೊರಟೆ? ಎಲ್ಲಿಗೆ ಹೋಗ್ತಾ ಇದ್ದೀರಾ ಇಬ್ರು? ಅಯ್ಯೋ ಏನಂಗೆ ಹೊಸ ಮದುವೆ ಗಂಡು ಹೆಣ್ಣು ನೋಡು, ನೀವಿಬ್ರು ಮದುವೆ ಆಗ್ಯವ್ರೆ ಅಂತ ಎಲ್ಗ ಹೊರಟು ಮೆರವಣಿಗೆನ. ನಿಮ್ಮ ವೇಷ ಭೂಷಣನು ನೋಡ್ತಾ ಇದ್ದಂಗೆನೆ ಮೈಯೆಲ್ಲ ಉರ್ದೋಗುತ್ತೆ. ಇದೇನು ಸಾಕಮ್ಮ ಹಿಂಗಂತ ಇದೆಯಾ? ನಾವು ಹೊಸ ಮದುವೆ ಆಗಿರೋ ಗಂಡ ಹೆಂಡ್ತೀನಿ ಮತ್ತೀಗ. ನಾವೇನೇನು ಎಲ್ಗೂ ಹೋಗ್ತಿಲ್ಲ, ನಮ್ಮ ಮನೆ ದೇವರು ಇಲ್ಲೇ ಐತಲ್ಲ ಗುಡ್ಡದ ಬೂತಪ್ಪ, ಅದಕ್ಕೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಇವತ್ತು ಸೇವೆ ಮಾಡ್ತಾರೆ ಅಲ್ಲಿ, ಹಂಗೇನೆ ಪೂಜೆನೂ ಮಾಡಿಸ್ಕೊಂಬಂದಂಗೆ ಆಗುತ್ತೆ. ನಮ್ಮ ಮದುವೆ ಆದಾಗಿಂದ ಎಲ್ಗೂ ಹೋಗಿಲಿಲ್ವಲ್ಲ, ಅದಕ್ಕೇನೆ ಸರಾನ ನಾನೇ ನನ್ನ ಹೆಂಡ್ತಿಗೆ ಕೊಟ್ಟಿದ್ದು ಆಕೆ ಹೋಗೋಣ ಅಂತಾನ. ಇರೋದಿನ್ನೇ ನೀಕೇನು ಪೂಜೆ ಮಾಡೋಕ್ಕಾಗುತ್ತಾ? ಓದಳಂತೂ ಹೋದ್ಲು, ಹೋದ್ರೆ ಹೋಗ್ಲಿ ಬಿಡು, ನಾವಿನ್ನೇನು ಮಾಡೋಕ್ಕಾಗುತ್ತೆ? ಹಿಡ್ಕೊಂಬಕ್ಕಾಗುತ್ತಾ ಸಾಯರ್ನ? ಅದಕ್ಕೆ ಇರೋರು ನಾವಾದ್ರೂ ಚೆನ್ನಾಗಿರೋಣ ಅಂತ ಹೇಳಿ ಸರ ಆಮೇಲೆ ಅವಳ ಸೀರೆ ಎಲ್ಲ ಕೊಟ್ಟೆ ಹಾಕೊಂಡಿದ್ದಾಳೆ. ಅದ್ರಾಗೇನೈತೆ ತಪ್ಪು? ನನ್ನ ಹೆಂಡ್ತಿ ನಾನು ಕೊಟ್ಟಿರೋ ಒಡವೆ ಸೀರೆ ಹಾಕ್ಯಂಡ್ರೆ ನಿನಗೆ ಯಾಕೆ ಹೊಟ್ಟೆ ಉರಿ?
ನೀನೆಂತ ಗಂಡ್ಸೋ ಏನು ಕತ್ಯ ಅಲ್ಲ ಜಲ್ಸುರ್ಕ ನೀನು ಹೋಗಿ ಹೋಗಿನ ಇವಳು ನಮ್ಗೆ ಕಟ್ಕೊಂಡಿದ್ಯಲ್ಲ ಅನುಭವಿಸ್ತೀಯ ನಾನು ಹೇಳಿದ್ದೀನಿ ತಾನೇ ಅಷ್ಟೆಲ್ಲ ಹೇಳಿದ್ರು ನನ್ನ ಮಾತು ನಮ್ದಲ್ಲೇನೇ ಇವಳು ಹೋಗಿ ಕಟ್ಕೊಂಡಿದ್ಯಾ ಒಂದಲ್ಲ ಒಂದ್ ದಿವಸ ನೀನು ಇವಳಿಂದನ ನರ್ಕ ಅನುಭವಿಸ್ತೀಯ ಮನೆ ಬಿಟ್ಟು ಓಡಿಸ್ತಾಳೆ ನೋಡ್ತಾ ಇರು ಸರಾಕಿ ಮೆರವಣಿಗೆ ಮಾಡ್ತಾನೆ ಎಂಟಿ ನೀವಿ ಗಂಡ ಎಂಟಿ ಅಂತಂದ್ರೆ ಯಾರು ನಂಬಲ್ಲ ಏ ಸಾಕಮ್ಮ ಅದನ್ನ ನೀನೇನು ಹೇಳ್ಬೇಕಾಗಿಲ್ಲ ನನಗೆ ಗೊತ್ತೈತಿ ಹೆಂಗ್ ನೋಡ್ಕೋಬೇಕು ನನ್ನ ಗಂಡನ್ನ ಅಂತಾನ ನೀನು ನಮ್ಮ ಮನೆಯವ್ರ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರೋದಿಲ್ಲ ನಾನು ಯಾಕೆ ಮನೆ ಬಿಟ್ಟು ಓಡಿಸೋಣ ಅವ್ರನ್ನ ನಿನ್ನಂತಳಾಗಿದ್ರೆ ನಿನ್ನೆ ನಾನು ಕಟ್ಕೊಂಡಿದ್ರೆ ನೀನು ಒಂದು ತಿಂಗಳಿಗೆ ಮನೆ ಬಿಟ್ಟು ಓಡಿಸಿ ಆಸ್ತಿನೆಲ್ಲ ನೀನು ಬಾಚ್ಕೊಂಡು ಹೋಗ್ಬಿಡ್ತಿದ್ದೆ ಅದಕ್ಕೆ ಮತ್ತೆ ನೀನು ಇವ್ರನ್ನ ಮದ್ವೆ ಆಗಕ್ಕೆ ಹೊರಟಿದ್ದೆ ಹೆಂಗ ಆ ಅಜ್ಜಿ ಬಂದು ತಾಡ್ದು ಒಳ್ಳೇದ್ ಮಾಡ್ತು ಇಲ್ದಿದ್ರೆ ಏನೂ ಇಲ್ಲ ಇಷ್ಟೊತ್ತಿಗೆ ಈ ಅಜ್ಜ ಭಿಕ್ಷುಕಂತರ ಈ ಊರು ತುಂಬಾನ ಓಡಾಡ್ಬೇಕಾಗದು ಅಮ್ಮ ತಾಯಿ ಅನ್ಕೊಂಡು ಓಹೋ ಇವಳೇನಂಗೆ ಮಹಾರಾಜ ನೋಡ್ಕೊಂಡಂಗೆ ನೋಡ್ಕೊಂತಾಳೆ ನಿನ್ ಮಕ ನೋಡಿದ್ರೆ ಊಟ ಸೇರಲ್ಲ ಅಂತದ್ರಾಗೆ ಇವರಿಬ್ರು ಗಂಡ ಅಂತ ಈ ವಜ್ಜ ಇವಳು ಎಂಟಿ ಅಂತೆ ಹೇಳ್ಕಮ್ಮಕ್ಕೆ ನಾಚಿಕೆ ಆಗ್ಬೇಕು ಅದೇನು ಅಂತ ನಮ್ಮೂರಿಗೆ ಬಂದು ಸೇರ್ಕೊಂಡು ಏನ್ ಕತ್ತೀವ್ ನಮ್ಮೂರಾರ್ಗೂ ಮರ್ಯಾದೆ ಇಲ್ಲ ಇಂಥವ್ರನ್ನೆಲ್ಲ ಊರಾಗ ಸೇರಿಸ್ಕೊಂಡು ಮನೆ ಕೊಟ್ಟು ಇಡ್ಕೊಂತಾರೆ ಮನೆ ಕೊಟ್ಟು ಬಾಡಿಗೆ ಮನೆ ಕೊಟ್ಟು ಇಲ್ಲಿಗೆ ಸೇರಿಸ್ಕೊಂಡಿದ್ಕೆ ನಮ್ಮೂರಿನ ಮರ್ಯಾದೆನೇ ತೆಗೆದ್ಬಿಟ್ರಲ್ಲ ಈ ವಜ್ಜ ಅಂತೂ ಜಲ್ಸುರ್ಕ ನನ್ನ ಮಗ ಈ ವಯಸ್ಸಿನಾಗೂ ಹೆಣ್ಣಿನ ಚಪ್ಪಲ ಈ ವಯಸ್ಸಿನಾಗ ಯಾಕೆ ಬೇಕಾಗಿತ್ತು ಮದ್ವೆ ನಿನಗೆ ಊರು ಹೋಗುವಂತೆ ಕಾಡ್ ಬಾಂಬುತ್ತಿ ಯಾಕಮ್ಮ ನೀನ್ ಯಾಕೆ ಹೊದ್ದು ಮೀರಿ ಮಾತಾಡ್ತಾ ಇದ್ಯಾ ನಿನಗೇನೆ ಕಷ್ಟ ನಾವಿಬ್ರು ಮದ್ವೆ ಆಗಿರೋದ್ರೆ ನಿನಗಾಗಿರೋ ನಷ್ಟ ಏನು ಯಾಕೆ ನಿನಗೆ ಸಿಗ್ಬೇಕಾಗಿತ್ತು ಅಲ್ವೇ ಈ ವಜ್ಜನ್ ಮಾಡುವೆ ದುಡ್ಡು ಎಲ್ಲನ ಅದಕ್ಕೆ ಈಗ ನನಗೆ ಸಿಗ್ತೈತಲ್ಲ ಅದನ್ನ ನೋಡಿ ಸಹಿಸ್ಕೊಂಬಕ್ಕಾಗ್ತಿಲ್ಲ ಅದಕ್ಕೆ ಹಿಂಗೆಲ್ಲ ನಾನು ಮಾತಾಡ್ತಾ ಇದ್ದೆ ಸುಮ್ಮನೆ ಹೋಗು ಮಾತಾಡಿ ನನ್ನ ಹತ್ರ ಬಯಸ್ಕೋಬೇಡ ನಾವು ದೇವಸ್ಥಾನಕ್ಕೆ ಹೊರಟಿದೀವಿ ಇಲ್ದಿದ್ರೆ ಏನೂ ಇಲ್ಲ ನಿನ್ನ ಇವತ್ತು ಏನ್ ಮಾಡ್ತಿದ್ನೋ ಗೊತ್ತಿಲ್ಲ ಬಾ ಹೋಗೋಣ ನಾವು ಇವಳ್ತ ಮಾತಾಡೋದು ಸುಮ್ಮನೆ ವ್ಯರ್ಥ ನಾವು ದೇವಸ್ಥಾನಕ್ಕೆ ಹೊರಟಿದೀವಿ ಸುಮ್ಮನೆ ಸಿಟ್ಟು ಮಾಡ್ಕೊಂಡು ಜಗಳ ಆಡೋದು ಬೇಡ ಬಾ ಹೋಗೋಣ ಇವಳು ಹೊಟ್ಟೆ ಉರ್ಕೊಂಡು ಹಂಗೆ ಹಾಳಾಗಿ ಹೋಗ್ಲೇಳು ನಮ್ಗೇನಂತೆ ನಾನು ಯಾಕೆ ಹಾಳಾಗೋಗೋಣ ನೀವಿಬ್ರು ಹಾಳಾಗೋಗ್ತೀರಾ ಈ ವಯಸ್ಸಿನಾಗೆ ಮದುವೆ ಆಗಿ ನೀವು ಹಾಳಾಗೋದಲ್ದೇನೆ ಈ ಊರಿನ ಮರ್ಯಾದೆನೇ ತೆಗ್ದಿದ್ದ ಈ ಊರಿನ ಮುಖ್ಯಸ್ಥರು ಅಷ್ಟೇನೆ ಪಂಚಾಯತಿ ಮುಖ್ಯಸ್ಥರು ಅವ್ರಿಗೂ ಬುದ್ಧಿ ಇಲ್ಲ ಸರಿಯಾಗಿ ಶಿಕ್ಷೆ ಕೊಡ್ತಾರೆ ಅಂದ್ರೆ ಅವರು ಬಿಟ್ಟು ಹೋಗ್ತಾರೆ ಅವ್ರ ಇಷ್ಟ ಅಂತಾನೆ ಇಷ್ಟ ಬಂದಂಗೆಲ್ಲನ ಯಾವ ವಯಸ್ಸಿನಾಗೆ ಎಲ್ಲನ ಮದುವೆ ಆದ್ರೆ ಮರ್ಯಾದೆ ಏನಾಗಲ್ಲ ಯಾಕಮ್ಮ ನಾನು ಮದುವೆ ಆಗಿರೋನು ನಾನು ಅವಳು ಮದುವೆ ಆಗಿರೋಳು ನನ್ನ ಹೆಂಡ್ತಿ ನೀನೇನು ಅದನ್ನೆಲ್ಲ ಕೇಳೋಳು ನಿನಗೇನು ಕಷ್ಟ ಸುಮ್ಮನೆ ಹೋಗ್ತಾ ಇರು ನೀನು ಸುಮ್ಮನೆ ಹೊಟ್ಟೆ ಊರಿಗೆ ಏನೇನೋ ಮಾತಾಡ್ಬೇಡ ಯಾಕೆ ಸಾಕಮ್ಮ ಅವ್ರ ಕಂಡ್ರೆ ಸಾಕು ಹಂಗೆ ಉರ್ದು ಬೀಳ್ತಾ ಇದೆಯಾ ನಿನಗೇನು ಕಷ್ಟ ಅವರಿಬ್ರು ಮದ್ವೆ ಆದ್ರೆ ಏನಾದ್ರೂ ನಿನ್ ಗಂಡನೇನಾದ್ರೂ ಮದ್ವೆ ಆಗ್ಯಾವಳ ಅವಳು ಇಲ್ಲ ತಾನೇ ನನ್ನ ಗಂಡನೇನ ಮದ್ವೆ ಆಗಿದ್ರೆ ಏನಿಲ್ಲ ಕಾಲ್ ಮುರಿದು ಕೈ ಕೊಟ್ಬಿಡ್ತಿದ್ದೆ ಏನೋ ಅಪ್ಪನ ಮನೆ ಉಪ್ಪಿಟ್ಟು ಅನ್ಕೊಂಡ್ಬಿಟ್ಟವಳೆ ಕಣ್ಕಂಡು ಗಂಡಸನ್ನೆಲ್ಲ ಮದ್ವೆ ಆಗಕ್ಕೆ ನೋಡ್ ಸಾಕಮ್ಮ ನೀನ್ ಯಾಕೋ ಜಾಸ್ತಿ ಮಾತಾಡ್ತಾ ಇದೆಯಾ ನನ್ಗೇನೆ ಅಷ್ಟು ಬುದ್ಧಿ ಇಲ್ವೇನೆ ಕಣ್ಕಂಡರ್ನೆಲ್ಲ ಮದ್ವೆ ಆಗಕ್ಕೆ ಹಂಗೆಲ್ಲ ಮದ್ವೆ ಆಗಂಗಿದ್ದೀರೆ ಇಷ್ಟೊತ್ತಿಗೆ ನಾನು ಮದ್ವೆ ಆಗಿ ಅದೇ ಊರಾಗೆ ಇರ್ತಿದ್ದೆ ನಾನು ಹಿಂದೆ ತಟ್ಟಿ ಮಾಡ್ಕೊಂಡಿದ್ದಲ್ಲ ಆ ಊರಾಗೇನೆ ಯಾರ್ಯಾರೋ ಬಂದ್ರು ಮದ್ವೆ ಆಗ್ತೀನಿ ಅಂತಾನೆ ಆದ್ರೆ ಅವ್ರು ಯಾರು ಒಳ್ಳೆಯವರಲ್ಲ ಏನೋ ಇವಜ್ಜನ್ಗೂ ಯಾರು ಇಲ್ಲ ನನಗೂ ಯಾರು ಇಲ್ಲ ಅಂತ ಗುಂಡಜ್ಜಿ ಹೇಳಿದಕ್ಕೆ ಮದ್ವೆ ಆಗಿದ್ದೀನಿ ಅಷ್ಟೇನೆ ನಾನು ಮದ್ವೆ ಆಗಿ ತಕ್ಕಂಗೆ ಚೆನ್ನಾಗೇ ನೋಡ್ಕೊಂತೀನಿ ಅವಜ್ಜನೇನು ಬೀದಿ ಪಾಲ್ ಮಾಡಲ್ಲ ನಿನ್ನಂಗೆ ನಾನೇನೇನು ಆಸ್ತಿ ನೋಡಿ ಮದ್ವೆ ಆಗಿರೋಳಲ್ಲ ಆಸರೆ ಆಗುತ್ತೆ ನನಗೂ ಆ ಅಜ್ಜಂಗೂ ಆಸರೆ ಆಗುತ್ತೆ ಅಂತ ಮದುವೆ ಆಗಿರೋದು ಅಷ್ಟೇನೆ ಬಾ ಹೋಗೋಣ ನಾವು ಇವಳು ಮಾತು ಕಟ್ಕೊಂಡ್ರೆ ಅಷ್ಟೇನೆ ನಾವಲ್ಲಿ ಪೂಜೆಗೆ ಹೋಗಕ್ಕಾಗಲ್ಲ ಕಣ ಜೋ ಹೋಗ್ರಿ ಈ ಸಾಕ ಮುಂದೆ ಇದ್ದಿದ್ದೇನೆ ಸಣ್ಣಿ ಹೋಗ್ರಿ ನೀವು ಎಲ್ಲ ದೇವಸ್ಥಾನಕ್ಕೆ ಹೊರಟಿದ್ರಿ ಅಂತ ಹೇಳ್ತಿದ್ರಿ ಹೋಗ್ರಿ ಓಹೋ ಇವರಿಬ್ರು ನವ ದಂಪತಿಗಳು ಹಂಗ ಹೋಗ್ತಾವ ನೋಡು ಎರಡೂ ನಾಸಿಕಿಲ್ದವು ಯಾಕೆ ಸಾಕಮ್ಮ ಅವ್ರು ನೋಡಿ ನಿಮ್ಗೆ ಹೊಟ್ಟೆ ಉರಿತಾಯ್ತಾ ಅಲ್ಲ ನಿನಗೆ ಸಿಗ್ಬೇಕಾಗಿರೋ ಒಡವೆ ಎಲ್ಲನ ಪಾಪ ಸಣ್ಣ ಸಿಕ್ತು ಅಂತ ಹೊಟ್ಟೆ ಉರಿತೈತೆ ಅಲ್ವಾ ನಿನ್ಗೆ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ನನಗೇನು ಹೊಟ್ಟೆ ಊರಿಲ್ಲ ಏನೂ ಇಲ್ಲ ಈ ಊರಿನ ಮರ್ಯಾದೆ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಷ್ಟೇನೆ ನೀವ್ಯಾರ್ಗು ನಿಮ್ಮ ಯಾರ್ಗು ನಮ್ಮ ಊರಿನ ಮರ್ಯಾದೆ ಬಗ್ಗೆ ಸ್ವಲ್ಪನೂ ಚಿಂತೆ ಇಲ್ಲ ಆ ಮುದುಕೋಗಿ ಈ ವಯಸ್ಸಾಗೆ ಇವಳು ತಂದು ಕಟ್ಟಿರಿ ಆ ಗುಂಡಜ್ಜಿ ಭಾಗ್ಯಮ್ಮ ಅವ್ರಿಗೆ ಮೊದಲು ಬುದ್ಧಿ ಇಲ್ಲ ನಿನಗೆ ಬುದ್ಧಿ ಐತಿ ತಾನೆ ಸುಮ್ಮನೆ ಹೋಗು ಎಲ್ಲಿಗೆ ಹೋಗ್ತಾ ಇದೆಯಾ ಏನೋ ಅಯ್ಯೋ ನನಗೆ ಹೊಟ್ಟೆ ನೋಯ್ತಿತ್ತು ಹೊಟ್ಟೆ ಉರಿತಿತ್ತು ನೀರು ಕಡೆಗೆ ಹೋಗೋಣ ಅಂತ ಬಂದೆ ಇವ್ರ ಮಕ ನೋಡಿದ್ಕೆ ಅದು ನೀರು ಕಡೆಗೆ ಹೋಗಂಗಾಗಿತ್ತು ಅದು ಹಿಂದಕ್ಕೆ ಹೋತೋ ಏನೋ ಹೊಟ್ಟೆ ನೋವೆಲ್ಲ ಕಮ್ಮಿ ಆಯ್ತು ಹಿಂದಕ್ಕೆ ಹೋಗಿದ್ದು ಮುಂದಕ್ಕೆ ಬರುತ್ತೆ ಹೋಗಲ್ಲ ಕುಕ್ಕವಾಗ ಹೋಗಿ ಸುಮ್ಮನೆ ಹೊಟ್ಟೆ ಉರ್ಕಮಕ್ಕೆ ಹೋಗ್ಬೇಡ ಇವಳಬ್ಳು ಮಿಟಕ್ಲಾಡಿ ಅಯ್ಯೋ ತಿರ್ಗಾರ ನೀರು ಕಡೆಗೆ ಹೋಗಂಗಾತಲ್ಲಪ್ಪ ಅವಸರ ಆಯ್ತು ಇದು ಒಂದ್ಸಲ ಹೋಗಂಗಾಗುತ್ತೆ ಒಂದ್ಸಲ ಹೋಗೋದು ಬೇಡ ಅಂತ ಅನ್ಸುತ್ತೆ ಹಂಗಾಗ್ಬಿಡುತ್ತೆ ಹೋಗೊಂದು ಅರ್ಧ ಗಂಟೆ ಕುಕ್ಕಂಬರೋಣ ಯಾವುದಕ್ಕೂ ತಿರ್ಗಿ ಮಂತಕ್ಕೆ ಹೋದ್ರೆ ತಿರ್ಗಿ ಅವಸರ ಆದರೆ ಬೇಡ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ